ಹಾಯ್ ಗೈಸ್, ನಾನು ಇವತ್ತು ಮನೆಯಲ್ಲೇ ಇನ್ಸ್ಟಂಟಾಗಿ ಢೋಕ್ಲಾ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಒಂದು ಕಪ್ ರವೆ ತೊಗೊಂಡಿದ್ದೀನಿ. ಒಂದು ಕಪ್ ರವೆ, ನಿಮ್ಗೆ ಯಾವ ಅಳತೆ ಬೇಕೋ ಆ ಅಳತೆ ತಗೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ತೀನಿ ನಾನು, ಹಸಿಮೆಣಸಿನ್ಕಾಯಿ ಪೇಸ್ಟ್, ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ, ಖಾರ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ. ಅದಕ್ಕೆ 1 ಕಪ್ ರವೆಗೆ 1/2 ಕಪ್ನಷ್ಟು ಮೊಸರು ಹಾಕೋಬೇಕು. ಇನ್ಸ್ಟೆಂಟ್ ಆಗಿ ಮಾಡ್ತೀವಲ್ವ, ಅದಕ್ಕೆ ಮೊಸರು ಹಾಕೋಬೇಕು. ಮೊಸರು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಬೇಕು. ಇದನ್ನ ಬೀಟ್ ಮಾಡಿ ನೀರು ಹಾಕೋಬೇಕು. ಇವಾಗ ಇದು ನೀರು ಇಡ್ಲಿ ಹಿಟ್ಟಿನ ಹದಕ್ಕೆ ಇರ್ಬೇಕಿದು. ಫಸ್ಟ್ ನಾನು 1 ಕಪ್ ನೀರು ತಗೊಂಡಿದ್ದೀನಿ. ಇವಾಗ ಮತ್ತೆ ಬೇಕಾದ್ರೆ ಹಾಕೋತೀನಿ. ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಬೇಕು. ಇದನ್ನು ಕಲಿಸ್ಬೇಕು. ರವೆ ನೀರು ಕುಡಿಯುತ್ತೆ, ಸ್ವಲ್ಪ ತೆಳ್ಳಗೆ ಕಲಿಸೋರಿ. ಆಮೇಲೆ ಒಂದು 10 ನಿಮಿಷ 15 ನಿಮಿಷ ಇಟ್ಟು ಢೋಕ್ಲಾ ಮಾಡೋ ಮುಂದೆ ಗಟ್ಟಿಯಾಗಿರುತ್ತದು. ಬೇಕಂದ್ರೆ ಮತ್ತೆ ನೀರು ಹಾಕೊಳ್ಳಿ. ಇವಾಗ ಇದು ಇಡ್ಲಿ ಹಿಟ್ಟಿನ ಹದಕ್ಕೈತಿ. ಇನ್ನ ಸ್ವಲ್ಪ ನೀರು ಹಾಕ್ತೀನಿ ನಾನು, ಯಾಕಂದ್ರೆ ಇದು ರವೆ ನೀರು ಕುಡಿತೈತಿ. ನೋಡಿ, ಒಂದು ಕಪ್ ಹಾಕಿದ್ದೀನಿ ನಾನು ನೀರು. ಇನ್ನೂ ಸ್ವಲ್ಪ ಹಾಕ್ತೀನಿ. ಅದು ನೀರು ಇಡ್ಲಿ ಹಿಟ್ಟಿನ ಹದಕ್ಕೆ ಬರ್ಬೇಕು ನೋಡಿ, ಅಷ್ಟು ಹಾಕೊಳ್ಳಿ. ಇವಾಗ ಇದು ಕಲಸಿದ್ದಾಗಿದೆ. ಇದಕ್ಕೆ ಒಂದು ಚಿಕ್ಕದು ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಯಾಕಂದ್ರೆ ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಅದು ಹುಳಿ ಬಂದಿರಲ್ಲ ಹಿಟ್ಟು. ಒಂದು ಚಿಕ್ಕದು ಹಾಫ್ ನಿಂಬೆಹಣ್ಣು ತಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಕ್ಕ ಸ್ಪೂನ್ಲಿದ್ದ 1 ಸ್ಪೂನ್ ಆಗಷ್ಟು ಈನೋ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೀವು ಎಷ್ಟು ಬೀಟ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಢೋಕ್ಲಾ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. 1 ಚಿಟಿಕೆ ಅಷ್ಟು ಅರಿಶಿನ ಹಾಕೊಳ್ಳೋಣ, ಕಲರ್ಗೋಸ್ಕರ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿದೆ ನೋಡಿ ಹಿಟ್ಟು. ಈ ಥರ ಮಾಡ್ಕೋಬೇಕು. ಇವಾಗ ಕಲಸಿದ್ದಾಗಿದೆ ಇದು. ಇವಾಗ ಹಿಟ್ಟು ಕಲಸಿದ್ದಾಗಿದೆ. ಇವಾಗ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಸ್ಟೀಮಿಗೆ ಇಟ್ಕೊಳ್ಳೋಣ. ಇವಾಗ ನೀರು ಕಾಯಲಿ. ಅಷ್ಟೊತ್ತಿಗೆ ನಾನು ಒಂದು ಇಡ್ಲಿ ತಟ್ಟೆಗೆ ಆಯಿಲ್ ಹಚ್ಚಿ ಎಲ್ಲ ಸವರಬೇಕು. ಇದಕ್ಕೆ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಈ ರವೆ ಕಲಸಿದ ಹಿಟ್ಟನ್ನ ಇದಕ್ಕೆ ಹಾಕೋಬೇಕು. ನಿಮ್ಮ ಹತ್ರ ಇಡ್ಲಿ ಕುಕ್ಕರ್ ಇದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಕಡಾಯಲ್ಲಿ ನೀರು ಹಾಕಿ ಒಂದು ರಿಂಗ್ ಇಟ್ಟು ತಟ್ಟೆಗೆ ಹಾಕೊಳ್ಳಿ, ನಡೆಯುತ್ತೆ. ನನ್ನ ಹತ್ರ ಇಡ್ಲಿ ಕುಕ್ಕರ್ ಐತಿ, ಇಡ್ಲಿ ಕುಕ್ಕರಲ್ಲಿ ಮಾಡ್ತೀನಿ ನಾನು. ಈ ರೀತಿ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಹಾಕೋಬೇಕು. ಈ ರೀತಿ ಹಾಕೋಬೇಕು. ಹಾಕೊಂಡ್ಬಿಟ್ಟು ಇವಾಗ ನೀರು ಕಾದಿದೆ. ಇದನ್ನ ಇಡ್ಲಿ ಕುಕ್ಕರಲ್ಲಿ ಇಡೋಣ. ಒಂದು 10 ನಿಮಿಷ ಸ್ಟೀಮ್ ಅಲ್ಲಿದು, 10-15 ನಿಮಿಷ. ಸ್ಟೀಮ್ ಆಗಿ 10-15 ನಿಮಿಷ ಇದು. ಇವಾಗ ಒಗ್ಗರಣೆ ಹಾಕೊಳಕ್ಕೆ ರೆಡಿ ಮಾಡೋಣ. ಒಂದು ಬುಗೋಣಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಆಯಿಲ್ ಕಾಯ್ತಾ ಇರಲಿ. ಅದಕ್ಕೆ
ಸಕ್ಕರೆ ಬೇಕು. ಅದಕ್ಕೆ ಸಕ್ಕರೆ ಕಲಿಸ್ಕೊಳಕ ಒಂದು ಬೌಲಲ್ಲಿ ಒಂದು 3-4 ಟೇಬಲ್ ಸ್ಪೂನು ಸಕ್ಕರೆ ಹಾಕೋಬೇಕು. ನೀರಾಗಿ ಕಲಿಸ್ಕೋಬೇಕು ಇದನ್ನ ಸಕ್ಕರೆನ ಚೆನ್ನಾಗಿ. ಇವಾಗ ನೀರು ಹಾಕೋಣ. ಅದಕ್ಕೆ ಸ್ವಲ್ಪ ನೀರಾಗಿರ್ಬೇಕದು ಸಕ್ಕರೆ. ಇವಾಗ ಸಕ್ಕರೆ ಕಲಿಸಿದ್ದಾಗಿದೆ. ಇದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಬೇಕು. ಫಸ್ಟ್ಗೆ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದ್ರ ಮೇಲೆ ಹಾಕೋಣ ಸ್ವಲ್ಪ. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ನೀರು ಹಾಕೊಳ್ಳಿ, ಇಲ್ಲಾಂದ್ರೆ ಮುಖಕ್ಕೆ ಸಿಡಿತೈತಿ. ಇದಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಲಿ, ಅದು 1 ನಿಮಿಷ ಅಷ್ಟೇ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂತೀನಿ. ಸ್ವಲ್ಪ ಹಾಕೊಳ್ಳಿ, ಹುಳಿ ಜಾಸ್ತಿ ಆಗುತ್ತೆ. ಇವಾಗ 1 ನಿಮಿಷ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ಇವಾಗ ಆಗಿದೆ. ಕೆಳಗಿಳಿಸ್ಕೊಳ್ಳೋಣ. ಇವಾಗ ಇದನ್ನ ಚೆಕ್ ಮಾಡ್ಕೊಳ್ಳೋಣ. ಒಂದು ಚಾಕು ತಗೊಂಡು ಈ ರೀತಿ ಚಿಚ್ಚಿ ನೋಡಬೇಕು. ಇದಕ್ಕೆ ಹತ್ತಿದ್ರೆ ಆಗಿರಲ್ಲ, ಅದು ಇನ್ನೂ ಹತ್ತಾ ಇದೆ. ಇನ್ನೊಂದು ನಿಮಿಷ ಬೇಯಬೇಕು. ಇವಾಗ ಇದು ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿ ಆಗಿದೆ. ಸ್ವಲ್ಪ 1-2 ನಿಮಿಷ ತಣ್ಣಗಾಗಲಿ. ಇದು ಇವಾಗ ತಣ್ಣಗಾಗಿದೆ. ಪ್ಲೇಟ್ ತೆಗೆಯೋಣ. ತೆಗೆದ್ಬಿಟ್ಟು ಚಾಕು ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ಇವಾಗ ಇದು ಕಟ್ ಮಾಡಿದ್ದಾಗಿದೆ. ಮೊದಲೇ ಹಾಕಿದ್ರೆ ಎಲ್ಲ ಇದಕ್ಕೂ ಇದಾಗಲ್ಲ, ಅದು ಪೀಸಿಗೆ. ಅದಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಈ ರೀತಿಯಾಗಿ ಇದೆಲ್ಲ ಸಕ್ಕರೆ, ಉಪ್ಪು, ನೀರು ಹಾಕೋಬೇಕು. ಇವಾಗ ಡೋಕ್ಲಾ ರೆಡಿ ಆಗಿದೆ.